ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ವ್ಲಾಗ್ನ ಈವ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ಒಂದು ವೀಡಿಯೋದಲ್ಲಿ ತಿಳಿಸಿದ್ನಲ್ವಾ, ಗೋಲ್ಡ್ ಶಾಪಿಂಗ್ಗೆ ಹೋಗಿದ್ವಿ ನಮ್ಮ ಅತ್ತೆಗೆ ಚೈನ್ ತೊಗೊಬರೋಣ ಅಂತ. ಅವತ್ತು ಹೋಗಿದ್ದ ದಿವಸ ನಾವು ಪರ್ಚೇಸ್ ಮಾಡಿರಲಿಲ್ಲ, ಮಾಡ್ಸೋಕ್ಕೆ ಹಾಕಿ ಬಂದಿದ್ವಿ ಅವತ್ತು. ಹಾಗಾಗಿ ಇವತ್ತು ಇಸ್ಕೊಬರೋಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ರೆಡಿಯಾಗಿತ್ತು ಅಂತ ಫೋನ್ ಮಾಡಿದರು. ಹಾಗಾಗಿ ಹೋಗಿ ಇಸ್ಕೊಂಬಂದ್ಬೇಡ ಅಂತ ಅಂದ್ಬಿಟ್ಟು ಈವ್ನಿಂಗ್ ಮೇಲೆ ಹೋಗ್ತಾಯಿದ್ವಿ. ಹಸ್ಬೆಂಡ್ ಬಂದಿದ್ದು ಆವಾಗಲೇ. ಹಾಗಾಗಿ ಈವ್ನಿಂಗ್ ಮೇಲೆ ಹೋಗ್ತಾಯಿದ್ದೀವಿ, ಹೋಗಿ ಚೈನ್ ಇಸ್ಕೊಂಬಂದ್ಬೇಡ ಅಂತ ಅಂದ್ಬಿಟ್ಟು. ಸ್ವಲ್ಪ ಹನಿ ಬೀಳ್ತಾಯಿತ್ತು ಮಳೆ, ಕಾರಲ್ಲಿ ಅಲ್ವಾ ಹೋಗಿದ್ದಿದ್ದು. ಹಾಗಾಗಿ ಹೋಗಿ ಫಸ್ಟ್ ಇಸ್ಕೊಂಬಿಡೋಣ, ಇವತ್ತು ಒಳ್ಳೆ ದಿನ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಬನ್ನಿ ನೋಡೋಣ ಯಾವ ಡಿಸೈನು, ಹೇಗಿದೆ ಚೈನು ಎಲ್ಲನೂ ಕೂಡ ಶೇರ್ ಮಾಡ್ಕೊತೀನಿ. ಹೋದ್ವಿ, ಇನ್ನೂ ಪೂಜೆ ಮಾಡ್ತಾಯಿದ್ರು. ಅವಾಗ ತಾನೇ ಪೂಜೆ ಎಲ್ಲ ಮಾಡಿ ನಿಧಾನವಾಗಿ ನಮ್ಮ ಚೈನ್ ರೆಡಿ ಆಗಿತ್ತು. ಫೈನಲಿ ಕೊಟ್ಟರು ಚೈನು. ತುಂಬಾ ಚೆನ್ನಾಗಿ ಬಂದಿತ್ತು. ನಾವು ಹೇಳಿರೋ ಥರನೇ ಪರ್ಫೆಕ್ಟಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಏನು ಮಿಸ್ಟೇಕ್ ಏನಿರಲಿಲ್ಲ, ಚೆನ್ನಾಗಿ ಮಾಡಿಕೊಟ್ಟಿದ್ರು. ನಾವು ಹೇಳಿರೋ ಅಷ್ಟು ಗ್ರಾಮ್ಸಲ್ಲೇ ಕರೆಕ್ಟಾಗಿತ್ತು. ಹಾಗೆ ಡಿಸೈನು ಕೂಡ ನಾವೇನು ಹೇಳಿದ್ವಲ್ಲ ಅದರಲ್ಲೇ ಚೆನ್ನಾಗಿ ಇತ್ತು. ಡಿಸೈನ್ ಎಲ್ಲ ನಾವೇನು ಹೇಳಿದ್ವಲ್ಲ ಅದೇ ಡಿಸೈನೇ ಮಾಡಿಕೊಟ್ಟಿದ್ರು. ನೋಡೋಕ್ಕೆ ಬಿಡ್ತಿರ್ಲಿಲ್ಲ ಚೈನು. ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ, ನನ್ನ ಮಗಳು ಕದಲಿಸ್ತಾ ಇಲ್ಲ ಫೋನ್. ಹಾಗಾಗಿ ಸ್ವಲ್ಪ ಫೋನ್ ಶೇಕ್ ಆಗಿದೆ. ಅಂಗಡೀಲಿ ಯಾರೂ ಇರಲಿಲ್ಲ, ನಾವು ಒಬ್ಬರೇ ಇದ್ದಿದ್ದು. ನಾವೇ ಅಲ್ವಾ ಫಸ್ಟ್ ಕಸ್ಟಮರ್. ಸಂಜೆ ಆದಮೇಲೆ ಫಸ್ಟ್ ನಾವೇ, ಯಾಕಂದರೆ ಈವ್ನಿಂಗ್ಗೆ ಹೋಗಿದ್ದು. ಇನ್ನೂ 6:30 ಏನೋ ಟೈಮ್ ಆಗಿತ್ತು ಅಷ್ಟೇ, ಇನ್ನು 7 ಆಗಿಬಿಟ್ಟಿರ್ತೇನೆ ಮೋಸ್ಟ್ಲಿ. ಆ ಟೈಮಲ್ಲಿ ನಾವು ಹೋಗಿದ್ದಿದ್ದು. ಹಾಫ್ ಅಮೌಂಟ್ ಏನೋ ಕೊಟ್ಟಿದ್ವಿ ಅಷ್ಟೇ. ಎಷ್ಟು ಬಿಲ್ ಆಗಿತ್ತಲ್ವ ಅಷ್ಟಕ್ಕೆ ಹಾಫ್ ಅಮೌಂಟ್ ಕೊಟ್ಟು ಮಾಡ್ಸೋಕ್ಕಾಗಿ ಬಂದಿದ್ದು. ಇನ್ನು ಫುಲ್ ಅಮೌಂಟ್ ಮತ್ತೆ ಇಸ್ಕೊಂಡಾಗ ಕೊಟ್ಟರೆ ಆಯಿತು ಅಂದ್ಬಿಟ್ಟು ನಾವು ಫುಲ್ ಅಮೌಂಟ್ ಏನು ಕೊಟ್ಟಿರಲಿಲ್ಲ. ಫಸ್ಟೇ ಹಾಫ್ ಅಮೌಂಟ್ ಕೊಟ್ಟು ಮಾಡ್ಸೋಕ್ಕಾಗಿ ಮತ್ತೆ ಚೈನ್ ಇಸ್ಕೊಬರೋಕ್ಕೆ ಹೋದಾಗ ಫುಲ್ ಅಮೌಂಟ್ ಕೊಟ್ಟು ಚೈನ್ ಇಸ್ಕೊಂಡು ಬಂದು ಫೈನಲಿ ಮನೆಗೆ ಚೈನ್ ಬಂತು. ಫಸ್ಟ್ ನನ್ನ ಮಗಳಿಗೆ ಹಾಕಿ ಮತ್ತು ನಂತರ ಎತ್ತಿಕ್ಕಿದ್ದು. ನಮ್ಮ ಅತ್ತೆ ಬಂದಿರಲಿಲ್ಲ, ಅವ್ರಿಗೆ ಲೀವ್ ಇರಲಿಲ್ಲ. ಸಂಡೇ ಬಂದು ಇಸ್ಕೊಂಡು ಹೋಗ್ತೀನಿ ಅಂತ ಅಂದರು. ಹಾಗಾಗಿ ನಾವೇ ಹೋಗಿ ತೊಗೊಂಡು ಬಂದ್ವಿ ಇವತ್ತು. ಡಿಸೈನ್ ಆಲ್ರೆಡಿ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ನೋಡಿ. ಮತ್ತು ನಾನು ಡೀಟೇಲಾಗೆಲ್ಲ ಏನೂ ತಿಳಿಸ್ಕೊಟ್ಟಿಲ್ಲ, ಇಷ್ಟೇ ನನಗೆ ತೋರ್ಸೋಕ್ಕಾಗಿದ್ದು ಇವತ್ತಿನ ವೀಡಿಯೋದಲ್ಲಿ. ಚೆನ್ನಾಗಿತ್ತು, ಇಸ್ಕೊಂಡು ಬಂದ್ವಿ. ಮತ್ತೆ ಇನ್ನು ಸಂಡೇ ಬಂದು ಇಸ್ಕೊಂಡು ಹೋಗ್ತೀನಿ, ನೀವೇ ಇಸ್ಕೊಂಡು ಬಂದು ಇಟ್ಕೊಳ್ಳಮ್ಮ ಮನೇಲಿ ಅಂತಂದರು. ಹಾಗಾಗಿ ಹೋಗಿ ಇಸ್ಕೊಂಡು ಬಂದು ಪೂಜೆ ಮಾಡಿ ನನ್ನ ಮಗಳು ಕತ್ತಲ್ಲಿ ಹಾಕು ಫಸ್ಟು ಅಂತ ಹೇಳಿದರು ನಮ್ಮತ್ತೆ. ಅವಳಿಗೆ ಹಾಕು, ಆಮೇಲೆ ಮತ್ತೆ ನಾನು ಹಾಕ್ಕೊತೀನಿ ಅಂತ ಹೇಳಿದರು. ಹಾಗಾಗಿ ನನ್ನ ಮಗಳಿಗೆ ಹಾಕಿದ್ದೆ ಫಸ್ಟು. ಆಮೇಲೆ ನಮ್ಮತ್ತೆ ಸಂಡೇ ಬಂದು ಇಸ್ಕೊಂಡು ಹೋದ್ರು. ಮತ್ತು ನಾನು ಅವತ್ತೇನು ವ್ಲಾಗ್ ಏನು ಮಾಡೇ ಇಲ್ಲ ಅವತ್ತು, ಸುಮ್ಮನೆ ಆಗಿಬಿಟ್ಟೆ. ನೆಕ್ಸ್ಟು ಅಲ್ಲಿಂದನೇ ಮತ್ತೆ ತರಕಾರಿ ಬೇಕಾಗಿತ್ತು. ಹಾಗೆ ತರಕಾರಿನೂ ಕೂಡ ತೊಗೊಂಡೋಗೋಣ ಅಂತ ಬ್ಯಾಗೆಲ್ಲ ಎತ್ಕೊಂಡು ಬಂದಿದ್ದೆ. ಹಾಗಾಗಿ ತರಕಾರಿನೂ ಕೂಡ ತೊಗೊಂಡು ಬಂದೆ ಹೋಗಿ ಮಾರ್ಕೆಟ್ ಹತ್ರ. ತುಂಬಾ ಬೇಕಾಗಿತ್ತು ಇವತ್ತು. ಸ್ವಲ್ಪ ಕುಂಬಳಕಾಯಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಅದ್ರ ಜೊತೆಗೆ ಸ್ವಲ್ಪ ರೈಸ್ ಪ್ಯಾಕೆಟು ಕೂಡ ಫುಲ್ ಖಾಲಿ ಆಗಿಬಿಟ್ಟಿತ್ತು. ರೈಸ್ ಪ್ಯಾಕೆಟು ಮತ್ತು ತರಕಾರಿ ತೊಗೊಂಡ್ವಿ ಮಾರ್ಕೆಟ್ ಹತ್ರನೇ, ಅಲ್ಲೇ ಅಲ್ವಾ ಹತ್ರ ಎಲ್ಲನೂ. ನೆಕ್ಸ್ಟ್ ಫ್ರೂಟ್ಸ್ ಬೇಕಾಗಿತ್ತು. ಹಾಗೆ ಹಸ್ಬೆಂಡು ಹೋದ್ರು ಫ್ರೂಟ್ಸ್ ತರೋಕ್ಕೆ. ನಾನೇನು ಹೋಗಲಿಲ್ಲ, ಕಾರಲ್ಲೇ ಇದ್ವಿ ನಾನು ನನ್ನ ಮಕ್ಕಳಿಬ್ಬರು ಕೂಡ. ಅವ್ರಿಗೆ ಮಾತ್ರ ಹೇಳ್ದೆ ಹೋಗಿ ನೀವೇ ತೊಗೊಂಬಂದ್ಬಿಡಿ ಅಂತ ಅಂದ್ಬಿಟ್ಟು. ಯಾಕೆಂದರೆ ಒಂದ್ಸಲ ಏನಾದರೂ ಔಟ್ಸೈಡ್ ಬಂದುಬಿಟ್ಟಿದ್ದೀನಿ ಅಂದರೆ ಮತ್ತೆ ಪದೇ ಯಾಕೆ ಕರ್ಕೊಂಬರೋದು ಅವ್ರನ್ನ ಅಂತ ಅಂದ್ಬಿಟ್ಟು ಆವಾಗಲೇ ಏನೆಲ್ಲ ಬೇಕು ಎಲ್ಲ ಕೂಡ ಒಟ್ಟಿಗೆ ತೊಗೊಂಬಿಡ್ತೀನಿ. ಮತ್ತು ಅವ್ರಿಗೂ ಕೂಡ ಟೈಮ್ ಇರೋಲ್ಲ, ಅವ್ರಿಗೂ ತುಂಬ ಕೆಲಸ ಇರುತ್ತೆ. ನಾನು ಕೂಡ ಪದೇ ನಾನು ಅದು ಬೇಕು ಇದು ಬೇಕು ತೊಗೊಂಡು ಬನ್ನಿ ಅಂತ ಹೇಳಿದ್ರು ಅವ್ರಿಗೂ ಸ್ವಲ್ಪ ಇರಿಟೇಟ್ ಆಗುತ್ತೆ. ಹಾಗಾಗಿ ಹೋದಾಗ್ಲೇ ಏನೆಲ್ಲ ಬೇಕು ಆವಾಗಲೇ ಒಂದೇ ಸಲ ಎಲ್ಲ ಕೂಡ ತೆಗೆಸ್ಕೊಂಡ್ಬಿಟ್ಟು ಬಂದುಬಿಡ್ತೀನಿ. ಆವಾಗ ಅವ್ರಿಗೂ ಕೂಡ ಫ್ರೀ ಇರುತ್ತೆ, ನನಗೂ ಕೂಡ ಎಲ್ಲ ಒಟ್ಟಿಗೆ ಮನೇಲಿ ಇದ್ದರೆ ನನಗೂ ಓಕೆ. ನನಗೂ ಮತ್ತೆ ಪದೇ ಅವ್ರಿಗೆ ಹೇಳಲ್ಲ ಅದು ತೊಗೊಬನ್ನಿ ಅಂತ. ಅಂದರೆ ನನ್ನನ್ನು ಬಿಟ್ಬಿಡ್ತಾರೆ, ಕರ್ಕೊಂಡು ಹೋಗ್ಬಿಟ್ಟು ನಿನಗೆ ಏನು ಬೇಕು ಎಲ್ಲ ತೊಗೊಂಬಿಡು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಆ ಥರ ಎಲ್ಲ ಏನಿಲ್ಲ, ಎಲ್ಲ ತೊಗೊಂಡ್ಬಿಟ್ಟು ಏನೇನು ಬೇಕು ವಾರಕ್ಕಾಗೋಷ್ಟು ಎಲ್ಲ ಥರ ತರಕಾರಿ ಮತ್ತು ಫ್ರೂಟ್ಸು ಏನಾದರೂ ಖಾಲಿ ಆಗಿದ್ದರೆ ರೇಷನ್ನು ಎಲ್ಲನೂ ಕೂಡ ನಾನು ತೊಗೊಂಡ್ಬಿಡ್ತೀನಿ ಒಟ್ಟಿಗೆ ಒಂದೇ ದಿನದಲ್ಲಿ. ಮತ್ತೆ ಅವ್ರಿಗೆ ಒಂದು ವೀಕ್ವರೆಗೂ ನಾನು ಡಿಸ್ಟರ್ಬ್ ಮಾಡೋಂಗಿಲ್ಲ. ಅದು ತೊಗೊಂಬಾ ಅಂತ. ಅವರು ಕೂಡ ಮತ್ತೆ ಬೈತಾರೆ, ಒಂದೇ ಸಲ ತೊಗೊಳಕ್ಕಾಗಲ್ವಾ, ಮತ್ತೆ ಹೇಳ್ತೀನಿ ನಂಗೆ ಟೈಮ್ ಇರಲ್ಲ ತೊಗೊಬರೋಕ್ಕೆ ಅಂತ. ಹಾಗಾಗಿ ಒಂದೇ ಸಲ ತೊಗೊಬಂದ್ಬಿಡ್ತೀನಿ. ಬಂದಿದ್ದ ತಕ್ಷಣ ಸ್ವಲ್ಪ ಹಾಲು ಕಾಯಿಸಿಕ್ಬೇಕಾಗಿತ್ತು. ಯಾಕೆಂದರೆ ಸ್ವಲ್ಪ ಹಾಲಿತ್ತು. ಹೆಂಗೆ ಅಂದರೆ ನಾನು ಬೆಳಗ್ಗೆ ಹಾಲು ತೊಗೊತೀನಲ್ವಾ, ಸಂಜೆ ಸ್ವಲ್ಪ ಜಾಸ್ತಿ ಮಿಕ್ಕಿದೆ ಹಾಲು ಅಂತಂದರೆ ಇನ್ನು ಮಿಕ್ಕಿದ್ದು ಎಪ್ಪಾಕಿ ಇಟ್ಬಿಡ್ತೀನಿ. ವೇಸ್ಟ್ ಮಾಡೋಕ್ಕೋಗಲ್ಲ, ಮತ್ತು ಫ್ರಿಜ್ಜಲ್ಲಿ ಇಡೋದು ಆ ಥರ ಎಲ್ಲ ಏನೂ ಮಾಡೋದಕ್ಕೋಗಲ್ಲ. ಯಾಕೆಂದರೆ ಮತ್ತೆ ಬೆಳಗ್ಗೆ ನಾವು ಹಾಲು ಹಾಕ್ಸ್ಕೊತೀವಲ್ಲ, ಏನಿದ್ರು ಆವತ್ತು ಡೇ ಒಳಗಡೆ ನಾನು ಹಾಲನ್ನ ಖಾಲಿ ಮಾಡಿಬಿಡ್ತೀನಿ. ಅಂದರೆ ಬೆಳಗ್ಗೆ ಹಾಕ್ಸ್ಕೊಂಡಾಗ ಬೆಳಗ್ಗೆ ಮತ್ತು ಸಂಜೆ ಕುಡಿತಾರೆ ಮಕ್ಕಳು, ಬಿಟ್ಟರೆ ರಾತ್ರಿ ಕುಡಿತಾರೆ. ರಾತ್ರಿಗೆ ಇನ್ನು ಎಷ್ಟು ಬೇಕೋ ಅಷ್ಟು ಹಾಲನ್ನ ಎತ್ತಿಟ್ಬಿಟ್ಟು ಇನ್ನು ಮಿಕ್ಕಿದ್ದು ಎಪ್ಪಾಕ್ಬಿಡೋಣ ಅಂತ ಅಂದ್ಬಿಟ್ಟು ಹಾಲನ್ನ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೆ. ಮಡಿಕೆನಿದೆ ಅಲ್ವಾ, ಚಿಕ್ಕ ಮಡಿಕೆಲೆ ನಾನು ಬಿಸಿ ಮಾಡಿಬಿಟ್ಟು ಹಾಲನ್ನ ಯಾವಾಗಲೂ ಕೂಡ ಅಥವಾ ಹಾಲು ಕಾಯಿಸ್ಬಿಟ್ಟು ಎಪ್ಪಾಕಿ ಇಟ್ಬಿಡ್ತೀನಿ, ಚೆನ್ನಾಗಿ ಬರುತ್ತೆ ಗಟ್ಟಿಯಾಗಿ. ಹಾಗಾಗಿ ಹಾಲು ಕಾಯಿಸ್ತಾ ಇದ್ದೆ. ಹಾಗೆ ತರಕಾರಿ ತೊಗೊಂಡು ಬಂದಿದ್ನಲ್ಲ ಎಲ್ಲನೂ ಕೂಡ ಎತ್ತಿಟ್ಬಿಡೋಣ ಅಂತ ಅಂದ್ಬಿಟ್ಟು ಎತ್ತಿಕ್ತಾ ಏನಂದರೆ ಸ್ವಲ್ಪ ವಾಶ್ ಮಾಡಿಡೋಣ ಅಂತ. ಫಸ್ಟು ನೀರಲ್ಲಿ ಹಾಕಿ ಇಟ್ಬಿಟ್ರೆ ಇನ್ನೇನು ಮಲಗೋ ಅಷ್ಟರಲ್ಲೆಲ್ಲ ಚೆನ್ನಾಗಿ ತೊಳೆದು ಎತ್ತಿಕೊಂಡ್ಬಿಟ್ರೆ ಬೆಳಗ್ಗೆ ಅಷ್ಟರಲ್ಲಿ ಡ್ರೈ ಆಗಿರುತ್ತೆ. ಬೆಳಗ್ಗೆ ಎದ್ದು ಜೋಡಿಸ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು. ಇನ್ನು ಇವಾಗೆಲ್ಲ ಜೋಡಿಸೋದಕ್ಕಾಗಲ್ಲ, ಯಾಕೆಂದ್ರೆ ಅದು ತೊಳೆದು ಡ್ರೈ ಆಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಆ್ಯಕ್ಚುಲಿ ಈವ್ನಿಂಗ್ ಟೈಮ್ ನಾನು ತರಕಾರಿ ತರೋಕ್ಕೆಲ್ಲ ಹೋಗಲ್ಲ, ನನಗೆ ಡೇ ಟೈಮಲ್ಲಿ ಕರ್ಕೊಂಡೋಗಿ ಅಂತ ಕೇಳ್ತೀನಿ. ಬಟ್ ತುಂಬ ಟೈಮ್ ಅವ್ರಿಗೆ ಪಾಪ ಈವ್ನಿಂಗ್ ಟೈಮೇ ಸ್ವಲ್ಪ ಫ್ರೀ ಆಗೋದು. ಮಾರ್ನಿಂಗು ಅಂತಂದರೆ ಸ್ವಲ್ಪ ಕಷ್ಟನೇ. ಮಾರ್ನಿಂಗ್ ಹೋಗ್ತೀನಿ ಆದರೆ
ಬಟ್ ಏನು ಮಾಡೋಕ್ಕಲ್ಲ, ಟೈಮ್ ಇಲ್ಲ ಅಂದಾಗ ಈವ್ನಿಂಗ್ ಹೋಗಲೇಬೇಕಲ್ವ. ಈವ್ನಿಂಗ್ ನಾನು ಯಾಕೆ ಹೋಗಲ್ಲ ಅಂತಂದರೆ ತರಕಾರಿಗಳು ಕತ್ಲಲ್ಲಿ ಗೊತ್ತೇ ಆಗಲ್ಲ, ಲೈಟ್ ಹಾಕಿರ್ತಾರೆ ಬಟ್ ಆದರೂ ಕೂಡ ಫ್ರೆಶ್ ಏನು ಅಂತ ಅಂದ್ಬಿಟ್ಟು ಅಷ್ಟೊಂದು ನೀಟಾಗಿ ಗೊತ್ತಾಗಲ್ಲ. ಹಗ್ಲೊತ್ತಾದರೆ ಸ್ವಲ್ಪ ಚೆನ್ನಾಗಿ ಗೊತ್ತಾಗುತ್ತೆ ತರಕಾರಿಗಳೆಲ್ಲ ಎಲ್ಲಿ ಏನೇನು ಫ್ರೆಶ್ ಆಗಿದೆ ಅಂತ ಅಂದ್ಬಿಟ್ಟು. ಹಾಗಾಗಿ ಹಗ್ಲೊತ್ತು ಹೋಗೋಕ್ಕೆ ಇಷ್ಟ, ಬಟ್ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಈವ್ನಿಂಗೇ ಹೋಗಿ ತೊಗೊಂಡು ಬಂದ್ವಿ. ಮತ್ತು ಅಡುಗೆಯನ್ನು ಕೂಡ ಮಾಡೇ ಇರಲಿಲ್ಲ ನಾನು. ಬೆಳಗ್ಗೆಯಿಂದನೂ ಕೂಡ ಏನೋ ಮಾಡ್ಕೊಂಡಿದ್ದೆ, ಅದೇ ಆಗಿತ್ತು. ಮಧ್ಯಾಹ್ನಕ್ಕೂ ಸಾಂಬಾರೇನು ಮಾಡಿರಲಿಲ್ಲ. ಇನ್ನೇನು ಸಾಂಬಾರು ಮಾಡೋದು ಅಂದ್ಕೊಂಡೆ. ಅಷ್ಟೊತ್ತಿಗೆ ಸ್ವಲ್ಪ ಹಳೆ ತರಕಾರಿನೂ ಕೂಡ ಇತ್ತು. ಒಂದು ಬೀನ್ಸ್ ಸ್ವಲ್ಪ, ಕ್ಯಾರೆಟ್ ಒಂದು, ಮುಲ್ಲಂಗಿ 2 ಇಷ್ಟೇ ನಾನು ಖಾಲಿ ಆದಮೇಲೆ ನಾನು ತರಕಾರಿ ತೊಗೊಂಬರಕ್ಕೆ ಹೋಗೋದು. ಸ್ವಲ್ಪ ಇಟ್ಕೊಂಡು ಮಾತ್ರ ಎಲ್ಲ ತರಕ್ಕೆ ಹೋಗಲ್ಲ, ಬರೀ 1 or 2 ತರಕಾರಿ ಇರಬೇಕು ಫ್ರಿಜ್ಜಲ್ಲಿ, ಅವಾಗ ಮಾತ್ರ ತರಕಾರಿ ತೊಗೊಬರಕ್ಕೆ ಹೋಗೋದು. ಅಲ್ಲವರೆಗೂ ನಾನು ಅದೇ ಮ್ಯಾನೇಜ್ ಮಾಡ್ತೀನಿ, ಏನಿದ್ರೆ ಅದು ಮ್ಯಾನೇಜ್ ಮಾಡಿಬಿಡ್ತೀನಿ. ಫುಲ್ ತರಕಾರಿ ಖಾಲಿ ಆಗಿದೆ ಅಂದರೆ ಸೊಪ್ಪೇನ ತೊಗೊಂಬಿಡ್ತೀನಿ, ಮನೆ ಹತ್ರ ಬರುತ್ತಲ್ವ, ಸೊಪ್ಪು ತೊಗೊಂಡು ಏನೋ ಮ್ಯಾನೇಜ್ ಮಾಡ್ಕೊಂಬಿಡ್ತೀನಿ ಸಾಂಬಾರಿಗೆ. ಹಾಗಾಗಿ ನೋಡೋಣ, ಇದೆ ಹೆಂಗೂ ಸ್ವಲ್ಪ ತರಕಾರಿ ಇದೆ ಅಲ್ವಾ, ಹಳೆ ತರಕಾರಿ ಜೊತೆಗೆ ಮಂಗಳೂರು ಸೌತೆಕಾಯಿ ತೊಗೊಂಡು ಬಂದಿದ್ದೆ. ಈ ಸಲ ಸಾಂಬಾರಿಗೆಲ್ಲ ಚೆನ್ನಾಗಿರುತ್ತೆ ಇದು ಮಂಗಳೂರು ಸೌತೆಕಾಯಿ, ಇದು ಕೂಡ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಅದ್ರ ಜೊತೆಗೆ ಹಳೆ ತರಕಾರಿ ಎಲ್ಲ ಹಾಕಿ ತರಕಾರಿ ಸಾಂಬಾರು ಮಾಡೋಣ, ಚೆನ್ನಾಗಿರುತ್ತೆ ಅಂತ ಅದನ್ನೇ ಮಾಡ್ಕೊತಾಯಿನಿ. ಹಾಗೆ 2 ನುಗ್ಗೆಕಾಯಿನೂ ಕೂಡ ಇಟ್ಟಿದ್ದೆ, ತರಕಾರಿ ಸಾರು ಮಾಡಿದಾಗ ಮಿಕ್ಸ್ ಮಾಡಿ ಹಾಕೋಣ ಅಂದ್ಬಿಟ್ಟು. ಮನೆ ನುಗ್ಗೆಕಾಯಿ ಸಾರು ಮಾಡಿದ್ದೆ, ಇನ್ನೂ ಎತ್ತಿಕ್ಕಿದ್ದೆ. ಯಾಕೆಂದರೆ ನಮಗೆ 1/4 kg ನುಗ್ಗೆಕಾಯಿ ತೊಗೊಂಬಂದ್ರು 2 times ನಾವು ಸಾಂಬಾರು ಮಾಡ್ಬೋದು, ಅಷ್ಟು ಜಾಸ್ತಿ ಆಗುತ್ತೆ ನಮಗೆ. ಹಾಗೆ ಮಂಗಳೂರು ಸೌತೆಕಾಯಿ, ಮುಲ್ಲಂಗಿ, ಕ್ಯಾರೆಟು ಮತ್ತು ಬದನೆಕಾಯಿ, ನುಗ್ಗೆಕಾಯಿ, ಬೀನ್ಸ್ ಇಷ್ಟನ್ನು ಕೂಡ ಏನಿತ್ತಲ್ವ ಸ್ವಲ್ಪ ಕಂಪ್ಲೀಟಾಗಿ ಫ್ರಿಜ್ಜೆಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೆ. ಇಷ್ಟನ್ನು ಹಾಕಿ ಸಾಂಬಾರು ಮಾಡೋಣ ಅಂತ ಮಾಡ್ಕೊತಾಯಿದ್ವಿ. ಇಷ್ಟು ತರಕಾರಿ ಕೂಡ ಕಟ್ ಮಾಡ್ಕೊಂಡಿದ್ದೀನಿ, ಜೊತೆಗೆ ಈರುಳ್ಳಿ ಮತ್ತು ಹಾಗೆ ಟೊಮೆಟೊನೂ ಕೂಡ ಒಂದೊಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತರಕಾರಿ ಕಟ್ ಮಾಡೋದಕ್ಕಿಂತ ಮುಂಚೆನೇ ನಾನು ಕುಕ್ಕರ್ಗೆ ಸ್ವಲ್ಪ ಬೇಳೆ ಹಾಗೆ ಬೆಳ್ಳುಳ್ಳಿನ ಹಾಕಿ ಬೇಯಿಸ್ಕೊಂಡಿದ್ದೆ. ಒಂದು 4 ರಿಂದ 5 ವಿಸಿಲ್ ಬೇಯಿಸ್ಕೊತೀನಿ, ಯಾಕೆಂದರೆ ಚೆನ್ನಾಗಿ ಬೇಯಬೇಕಲ್ಲ ಬೇಳೆ. ಹಾಗಾಗಿ ಅದು ಬೇಯಿಸ್ಕೊಂಡ್ಬಿಟ್ರೆ ಸಾಂಬಾರು ಕೂಡ ಬೇಗನೆ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಇವಾಗ ಏನು ಬೇಯಿಸ್ಕೊಂಡಿದ್ನಲ್ಲ ಬೇಳೆನ ಎತ್ತಿಟ್ಕೊತಾಯಿನಿ ಪಕ್ಕಕ್ಕೆ, ಯಾಕೆಂದರೆ ಕುಕ್ಕರಲ್ಲೇ ಮತ್ತೆ ನಾನು ಮಾಡೋದು. ಹಾಗಾಗಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಸಾಸಿವೆ ಹಾಗೆ ಜೀರಿಗೆ ಕರಿಬೇವು ಹಾಕ್ಕೊತೀನಿ. ಒಂದೇ ಸಲ ಒಗ್ಗರಣೆ ಹಾಕ್ಕೊಂಡು ಈ ರೀತಿ ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಬೇಳೆ ಹಾಕಿ ಕೂಗ್ಸೋದ್ರಿಂದ ಇದು ಒಂಥರ ಚೆನ್ನಾಗಿರುತ್ತೆ. ನಾನು 2 ಥರನೂ ಮಾಡ್ತೀನಿ ತರಕಾರಿ ಸಾರು. ಒಂದೊಂದ್ಸಲ ಏನು ಮಾಡ್ತೀನಿ ಅಂದರೆ ಲಾಸ್ಟಲ್ಲಿ ಒಗ್ಗರಣೆ ಹಾಕ್ತೀನಿ, ಅಂದರೆ ಫಸ್ಟ್ ಬೇಳೆ ಬೇಯಿಸ್ಕೊಳೋದು, ಮತ್ತು ಬೇಳೆ ಬೆಂದಿದ ತಕ್ಷಣ ಜೊತೆಗೆ ತರಕಾರಿಯಾಗಿ ಬೇಯಿಸ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕುವಾಗ ನಾನು ಉಪ್ಪು, ಒಗ್ಗರಣೆ, ಸಾಂಬಾರು ಪುಡಿ ಆ ಥರ ಹಾಕ್ಕೊಂಡು ಆ ಥರನೂ ಮಾಡ್ತೀನಿ. ಒಂದೊಂದ್ಸಲ ಕುಕ್ಕರಲ್ಲೇ ಕೂಗಿಸ್ಕೊಂಡ್ಬಿಡ್ತೀನಿ, 2 ಥರನೂ ಮಾಡ್ತೀನಿ. ನನಗೆ ಯಾವ ರೀತಿ ಮೂಡಿದ್ರೆ ಆ ಥರ ಮಾಡ್ಕೊಳೋದು. ಇವತ್ತು ಸ್ವಲ್ಪ ಆಯಿಲಲ್ಲಿ ಸ್ವಲ್ಪ ಎಲ್ಲ ಫ್ರೈ ಮಾಡಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾಯಿನಿ. ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿದ್ಮೇಲೆ 1 ಈರುಳ್ಳಿ ಹಾಕ್ಕೊತೀನಿ. ಈರುಳ್ಳಿನ ಈ ಥರ ದಪ್ಪಗೆ ಕಟ್ ಮಾಡ್ಕೊಳ್ಳಿ, ಸಣ್ಣಕ್ಕೆಲ್ಲ ಏನು ಕಟ್ ಮಾಡ್ಕೊಳೋದು ಬೇಡ, ದಪ್ಪಗೆ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಇವಾಗ ನಾವು ಏನು ತರಕಾರಿ ಕಟ್ ಮಾಡ್ಕೊಂಡಿದ್ವಲ್ಲ ಅಷ್ಟನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ 1 ಟೊಮೆಟೊನೂ ಹಾಗೆ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಒಂದೇ ಟೊಮೆಟೊ, ಹುಳಿ ಟೊಮೆಟೊ ಆಗಿರೋದ್ರಿಂದ ಒಂದೇ ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಆಯಿಲ್ ಹಾಕಿರ್ತೀವಲ್ವ, ತರಕಾರಿನ ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ ಸ್ವಲ್ಪ ಬೇಗನೂ ಬೇಯುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಈ ರೀತಿ ಇದು ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಯಾವ ಸ್ಟೈಲಲ್ಲಿ ತರಕಾರಿ ಸಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದರೆ ನಾನು ಇವಾಗ ಯಾವ ರೀತಿ ತೋರಿಸ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ, ಇದು ಸೂಪರಾಗಿರುತ್ತೆ. ಇದೇ ರೀತಿಯೇ ಟ್ರೈ ಮಾಡಿ. ನೀವು ಇಷ್ಟೇ ತರಕಾರಿ ಹಾಕಬೇಕು ಅಂತ ಏನಿಲ್ಲ, ನಿಮ್ಮ ಮನೇಲಿ ಯಾವ ತರಕಾರಿ ಇದ್ರೆ ಅದೆಲ್ಲ ಹಾಕ್ಕೊಳ್ಳಿ. ಕೆಲವೊಂದ್ಸಲ ನಿಮ್ಮ ಮನೇಲಿ ಹೀರೆಕಾಯಿ ಇದ್ದರೆ ಹೀರೆಕಾಯಿ ಹಾಕ್ಕೊಳ್ಳಿ, ಮತ್ತು ಕೆಲವರು ಬೆಂಡೆಕಾಯಿನೂ ಹಾಕ್ತಾರೆ, ಬಟ್ ನನಗೆ ಬೆಂಡೆಕಾಯಿ ಎಲ್ಲ ಇಷ್ಟ ಆಗಲ್ಲ ಹಾಕೋಕ್ಕೆ, ತಿನ್ನೋದು ಇಲ್ಲ ಮನೆಗಳಲ್ಲಿ. ಹಾಗಾಗಿ ಬೆಂಡೆಕಾಯಿ ತುಂಬ ರೇರ್ ಹಾಕೋದೇ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ಹೀರೆಕಾಯಿ ಹಾಕೊಬೋದು, ಮತ್ತು ನೌಕೋಲು, ಸೀಮೆ ಬದನೆಕಾಯಿ, ಸೋರೆಕಾಯಿನೂ ಕೂಡ ಹಾಕೋಬೋದು. ಇದೆಲ್ಲ ನೀರಿನಾಂಶ ಜಾಸ್ತಿ ಇರೋವಂಥದ್ದೇ, ಆರಾಮಾಗಿ ತಿನ್ಬೋದು, ತುಂಬ ಒಳ್ಳೆಯದು. ತರಕಾರಿ ಸಾರು ನಾನು ವಾರಕ್ಕೆ 1 ಸಲಿನಾದರೂ ಪಕ್ಕಾ ಮಾಡ್ತೀನಿ, ಮಿಸ್ ಅಂತೂ ಇಲ್ಲವೇ ಇಲ್ಲ ಬಿಡಿ. ನನಗೆ ಈಸಿಯೆಸ್ಟ್ ವೇ ಸಾಂಬಾರು ಅಂತಂದರೆ ಇದೆ. ನನಗೆ ತರಕಾರಿ ಸಾರು ತುಂಬ ಬೇಗನೆ ಆಗಿಬಿಡುತ್ತೆ, ಬೇಗನೆ ಮಾಡ್ಕೊಂಬಿಡ್ಬೋದು. ಆದಷ್ಟು ನಾನು ತುಂಬ ಸಲ ಮಾಡ್ತಾ ಇರ್ತೀನಿ ತರಕಾರಿ ಸಾರು, ಬೇಗನೂ ಆಗುತ್ತೆ. ಅದ್ರ ಜೊತೆಗೆ ತರಕಾರಿನೂ ಕೂಡ ತುಂಬಾ ಒಳ್ಳೇದಲ್ವಾ. ಸಾಂಬಾರು ಮಾಡಿದಾಗ ತರಕಾರಿನೂ ಕೂಡ ಹೆಚ್ಚಾಗಿ ನಾವು ತಿನ್ಬೋದು ಅಂತ ಅಂದ್ಬಿಟ್ಟು ಆದಷ್ಟು ಎಷ್ಟು ತರಕಾರಿ ಇರುತ್ತೋ ಅಷ್ಟು ತರಕಾರಿನ ಹಾಕಿ ನಾನು ಸಾಂಬಾರು ಮಾಡ್ಕೊಂಡ್ಬಿಡ್ತೀನಿ. ಇವಾಗ ತರಕಾರಿ ಎಲ್ಲ ಫ್ರೈ ಆಯ್ತಲ್ವ, ಸ್ವಲ್ಪ 1-2 ಮಿನಿಟ್ಸ್ ನೀವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ನಾನು 1-1.5 ಸ್ಪೂನು ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಹಾಕ್ಕೊಂಡು ಬೇಯಿಸ್ಕೊಂಡಿರೋವಂಥ ಬೇಳೆ ಬೆಳ್ಳುಳ್ಳಿ ಇತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೀವು ನೋಡ್ಕೊಳ್ಳಿ. ನೀರಾಗಿ ಬೇಕಾ, ಸ್ವಲ್ಪ ಗಟ್ಟಿಯಾಗಿ ಬೇಕಾ, ಮುದ್ದೆ ಏನಾದರೂ ಮಾಡ್ಕೊತೀರಾ ಅಂತಂದರೆ ಸ್ವಲ್ಪ ಗಟ್ಟಿಯಾಗೆ ನೋಡ್ಕೊಂಡು ಮಾಡ್ಕೊಳ್ಳಿ. ಬರೀ ರೈಸ್ಗೆ ಅಂತಂದರೆ ಒಂಚೂರು ನೀರಾಗಿ, ನಿಮಗೆ ಕನ್ಸಿಸ್ಟೆನ್ಸಿ ಹೆಂಗೆ ಬೇಕೋ ಅದು ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಆದಷ್ಟು ನಾನು ಸ್ವಲ್ಪ ನೀರಾಗಿ ಮಾಡ್ಕೊತೀನಿ, ಯಾಕೆಂದರೆ ಸ್ವಲ್ಪ ಹೊತ್ತಾದಮೇಲೆ ಒಂಚೂರು ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ನೀರಾಗಿದ್ದರೆ ಚೆನ್ನಾಗಿರುತ್ತೆ ತರಕಾರಿ ಸಾರು. ರೈಸ್ಗೆಲ್ಲ, ಮುದ್ದೆಗಂದ್ರೆ ಒಂಚೂರು ಗಟ್ಟಿಗೆ ಮಾಡ್ಕೊಳ್ಳಿ, ಗಟ್ಟಿ ಆಗಿಬಿಡುತ್ತೆ ಅದು. ಇವಾಗ ನೀರಾಗಿದ್ರೂ ಕೂಡ ಅದು ಕೂಗಿ ಮತ್ತು ಆರೋ ಅಷ್ಟೆಲ್ಲ ಸ್ವಲ್ಪ
ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ನಾನು ನೀರಾಗೆ ಹಾಕ್ಕೊತೀನಿ, ನೋಡ್ಕೊತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಸಾಕಾ ಅಂತ ಅಂದ್ಬಿಟ್ಟು ಒಳ್ಳೆ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು, ಬೇಗನೆ ಆಗಿಬಿಡುತ್ತೆ. ನೀವು ಇಲ್ಲಾಂದರೆ ಮುಚ್ಚಳ ಹಾಕ್ದಿರ ಹಂಗೆ ಕುದಿಸ್ಕೊಬೋದು, ನೀವು ಬೆಂದೋಗ್ಬಿಡುತ್ತೆ. ಅದೇನು ಬೇಗ ಆಗಬೇಕು ಅಂತಂದರೆ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಆಗೋಗುತ್ತೆ. ನಾನು ಇವತ್ತು ಕುಕ್ಕರ್ ಮುಚ್ತಾ ಇದ್ದೀನಿ, ಒಂದೊಂದ್ಸಲ ಕುಕ್ಕರ್ ಮುಚ್ಚಲ್ಲ ಹಾಗೆ ಬೇಯಿಸ್ಬಿಡ್ತೀನಿ ತರಕಾರಿ ಎಲ್ಲ, ಯಾಕೆಂದರೆ ಬೆಂದೋಗುತ್ತಲ್ಲ ಬೇಗ. ಇವತ್ತು ಟೈಮ್ ಆಗುತ್ತೋ ತರಕಾರಿ ಎಲ್ಲ ತೊಗೊಂಡು ಮನೆಗೆ ಬರೋ ಅಷ್ಟರಲ್ಲಿ ಇದೆಲ್ಲ ಮಾಡೋ ಅಷ್ಟರಲ್ಲಿ ಲೇಟ್ ಆಗಿಬಿಟ್ಟಿತ್ತು ಇವತ್ತು. ಹಾಗಾಗಿ ವಿಸಿಲ್ ಕೂಗಿಸ್ಬಿಟ್ಟೆ ಬೇಗ ಆಗಲಿ ಅಂದ್ಬಿಟ್ಟು ಪಕ್ಕಕ್ಕೆ ಅನ್ನ ಇಟ್ಬಿಟ್ಟು ಈ ರೀತಿಯಾಗಿ ರಾತ್ರಿ ಅಡುಗೆ ಮಾಡ್ಕೊಂಡಿದ್ದೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸಿಗೋಣ, ಕಾಯ್ತಾರಿ, ಬಾಯ್.